ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕಾಳಿವಾಳಮ್ಮ ತಾಯಿಯ 3ನೇ ವರ್ಷದ ಬ್ರಹ್ಮರಥೋತ್ಸವ ಕಳೆದ 3 ವರ್ಷಗಳ ಹಿಂದೆ ರಾಮಚಂದ್ರಪ್ಪ ಸ್ವಾಮಿಗಳು ಅವರು ಬುಟ್ಟಪ್ಪ ಸ್ವಾಮಿಗಳು ಅಂತ ಕರೀತಾರೆ. ಆ ಸ್ವಾಮಿಗಳು ದಾನಿಗಳ ಕಡೆಯಿಂದ ಈ ಒಂದು ದೇವಾಲಯಕ್ಕೆ ಒಂದು ರಥದ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಆ ಸ್ವಾಮಿಗಳಿಗೆ ಭಗವಂತ ಇನ್ನ 100 ವರ್ಷ ಆಯುಷನ್ನ ಆರೋಗ್ಯವನ್ನ ಮತ್ತೆ ಇನ್ನ ದೇವತಾ ಕಾರ್ಯಗಳನ್ನ ಮಾಡುವಂತ ಶಕ್ತಿಯನ್ನ ಕೊಡ್ಲಿ. ಗ್ರಾಮದ ಜನರ ಪರವಾಗಿ ಎಲ್ಲ ಸಮಸ್ತ ಕಾಳಿವಾಳಮ್ಮ ತಾಯಿ ಭಕ್ತಾದಿಗಳ ಪರವಾಗಿ ರಥವನ್ನ ನಮ್ಮ ಗ್ರಾಮಕ್ಕೆ ಕಾಳಿವಾಳಮ್ಮ ತಾಯಿ ಸನ್ನಿಧಿಗೆ ಕೊಡುಗೆಯಾಗಿ ನೀಡಿದಂತಹ ಭಕ್ತಾದಿಗಳಿಗೆ ಹಾಗೂ ರಾಮಚಂದ್ರಪ್ಪ ಸ್ವಾಮಿಗಳಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ರಸ್ತೆ ಮಣ್ಣು ರಸ್ತೆ ಆಗಿತ್ತು. ವೆಂಕಟೇಶ್ ಅವರು ಮತ್ತೆ ಗ್ರಾಮಸ್ಥರೆಲ್ಲ ಮನವಿ ಮಾಡ್ಕೊಂಡ್ರು, ಇಲ್ಲಿ ಒಂದು ತೇರು ಹೋಗುವಂತ ಬೀದಿಯನ್ನ ಒಂದು ತಾತ್ಕಾಲಿಕವಾದ್ರೂ ನಾವು ರಥ ಹೋಗೋದಕ್ಕೆ ಏನು ಸಮಸ್ಯೆ ಆಗದಂಗೆ ನರೇಗಾದಲ್ಲಿ ಜಲ್ಲಿ ಮತ್ತೆ ಗ್ರಾವಲ್ ಅನ್ನ ಹಾಕಿ ಒಳ್ಳೆ ರಥ ಬೀದಿಯನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ ಸರ್ಕಾರದ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿಯ ಇಒ ಆದಂತಹ ನಾರಾಯಣ ಸ್ವಾಮಿ ಸಾಹೇಬ್ರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರುತಿ ಮೇಡಮ್ ರವರು ಮತ್ತೆ ನರೇಗಾ ಇಂಜಿನಿಯರ್ ಆದಂತಹ ಕುಮಾರಸ್ವಾಮಿ ಸರ್ ಅವರ ಸಹಕಾರದಿಂದ ಕಳೆದ ಒಂದು ವಾರ 10 ದಿನಗಳಲ್ಲಿ ಈ ಒಂದು ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅಧಿಕಾರಿಗಳ ಸಹಕಾರ ಬ್ಯಾಲಹಳ್ಳಿ ಗ್ರಾಮದ ಅಭಿವೃದ್ಧಿಗೆ ಇದೇ ರೀತಿ ಇರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಸಹಕರಿಸಿದ ನಮ್ಮ ಅಧಿಕಾರಿಗಳು ಸಹ ನನ್ನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಒಂದು ದೇವಾಲಯದ ಈ ಒಂದು ರಥೋತ್ಸವದ ಒಂದು ಜವಾಬ್ದಾರಿಯನ್ನ ನಮ್ಮ ರಾಮಚಂದ್ರಪ್ಪ ಸ್ವಾಮಿಗಳು ಮತ್ತೆ ನಮ್ಮ ಗ್ರಾಮದ ಹಿರಿಯರಾದಂತಹ ವೆಂಕಟೇಶ್ ಅವರು ಮತ್ತೆ ದಿವಂಗತ ರಾಮಕೃಷ್ಣಪ್ಪನವರ ಎಲ್ಲ ಒಂದು ಕುಟುಂಬ ವರ್ಗದವರ ಒಂದು ನೇತೃತ್ವದಲ್ಲಿ ಗ್ರಾಮಸ್ಥರ ಸಹಕಾರ, ನಾಗರಾಜಣ್ಣರವರ ಸಹಕಾರ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ದೇವ ಸನ್ನಿಧಾನದಲ್ಲಿ ಉತ್ತಮವಾದ ಪೂಜೆಗಳಾಗ್ಲಿ, ತಾಯಿಯ ಕೃಪಾಶ್ರಯದಿಂದ ಜನತೆಗೆ ಒಳ್ಳೆಯದಾಗ್ಲಿ, ನಮ್ಮ ಗ್ರಾಮದಲ್ಲಿ ಸಕಾಲಕ್ಕೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ರೈತರ ಒಂದು ಬಾಳು ಹಸನಾಗ್ಲಿ, ಗ್ರಾಮ ದೇವತೆಯಾದಂತಹ ಕಾಳಿಕಾದೇವಿ ಬ್ಯಾಲಹಳ್ಳಿ ಗ್ರಾಮದ ಎಲ್ಲ ಜನತೆಗೆ ಎಲ್ಲ ರೀತಿಯ ಒಂದು ಒಳಿತನ ಮಾಡಿ ಮಂಗಳವನ್ನ ಉಂಟು ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಯಶಸ್ವಿಗೊಳಿಸಿದಂತಹ ಎಲ್ಲ ಒಂದು ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸಹ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಬ್ಯಾಲಹಳ್ಳಿ ಗ್ರಾಮಕ್ಕೆ ಸೇರ್ತಕ್ಕಂತ ಕಾವೇರಮ್ಮ ದೇವಸ್ಥಾನದಲ್ಲಿ ಇವತ್ತು 3ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ 3 ವರ್ಷದಿಂದ ಕೂಡ ಬಹಳ ಅದ್ದೂರಿಯಾಗಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು, ಈ ಕಾವೇರಮ್ಮ ಭಕ್ತ ಮಹೇಶ್ವರಿಗಳು ಎಲ್ಲರೂ ಸೇರಿ ಈ ವರ್ಷನೂ 3ನೇ ವರ್ಷ ಇವತ್ತು ರಥೋತ್ಸವವನ್ನು ಮಾಡ್ಕೊಂಬರ್ತೇವೆ, ಬ್ರಹ್ಮ ರಥೋತ್ಸವವನ್ನು. ಈ ವರ್ಷನೂ ಇದೇ ತರ ನಡೀಲಿ, ನಮ್ಮ ರಾಜ್ಯಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ. ಇವತ್ತೆಲ್ಲ ನಮ್ಮ ರೈತರ ಮುಖಂಡರುಗಳು ಕೂಡ ಎಲ್ಲ ಆರೋಗ್ಯವಾಗಿ ಆ ತಾಯಿ ಎಲ್ಲಾನು ಕಾಪಾಡ್ಕೊಂಡು ಹೋಗ್ಲಿ ಅಂತ ಕೂಡ ನಾನು ಹಾರೈಸ್ತೀನಿ. ಇವತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಬಹಳ ಅದ್ದೂರಿಯಾಗಿ ಇಲ್ಲಿ ಊಟದ ವ್ಯವಸ್ಥೆ ಆಗ್ಬೋದು, ಮತ್ತೆ ರಥೋತ್ಸವ ಆಗ್ಬೋದು, ಮತ್ತೆ ದೇವಸ್ಥಾನದ ಪೂಜಾ ಪುನಸ್ಕಾರಗಳೆಲ್ಲ ಬಹಳ ಅದ್ದೂರಿಯಾಗಿ ಮಾಡ್ಕೊಂಡು ಇಲ್ಲಿ ಮುಖಂಡತ್ವ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ವೆಂಕಟೇಶಣ್ಣವರು, ನಮ್ಮ ಮುನ್ಸಿನ್ಸಾಮಣ್ಣವರು, ನಮ್ಮ ಹೇಮಂತ್ ಕುಮಾರ್ ಅವರು, ನಮ್ಮ ಬುಸಣ್ಣವರು ಇವತ್ತು ಪಾನಕ, ನೀರ್ ಮಜ್ಜಿಗೆ, ಊಟ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡು ಇವತ್ತು ಬಹಳ ಚೆನ್ನಾಗಿ ನಡ್ಸ್ಕೊಳ್ತಾ ಇದ್ದಾರೆ. ನಮ್ಮ ಕಾವೇರಮ್ಮ ತಾಯಿ ಎಲ್ಲರಿಗೂ, ನಮ್ಮ ಭಕ್ತರಿಗೂ ದೇವರ ಆಯುಷ ಆರೋಗ್ಯ ಬಗ್ಗೆ ಸಕಲ ಸಂಪತ್ತುಗಳನ್ನೆಲ್ಲ ಕೊಟ್ಟು ಹಾರೈಸ್ಲಿ ಅಂತ ನಾನು ಈ ಕಾವೇರಮ್ಮನ ಕೇಳ್ಕೊಂತೀನಿ. ಇಲ್ಲಿನ ಚುನಾಯಿತ ಅಭ್ಯರ್ಥಿಗಳು, ಆಮೇಲೆ ಹೇಮಂತ್ ಕುಮಾರ್ ಅವರು, ಆಮೇಲೆ ನಮ್ಮ ನಾಗರಾಜಣ್ಣವರು, ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡಿಬೇಕಂತ ದೇವರ ಕೃಪೆಯಲ್ಲಿ ಪ್ರಾರ್ಥಿಸೋಣ. ಆಮೇಲೆ ಸುಮಾರು ಇತಿಹಾಸ ಉಳ್ಳಂತಹ ದೇವಾಲಯ ಇದು. ಈ ದೇವಾಲಯ ನಮ್ಮ ಪೂರ್ವಿಕರಿಂದ ನಡೆದುಕೊಂಡು ಬಂದಂತಹ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಶಕ್ತಿಶಾಲಿಯಾದ ದೇವಾಲಯ ಇದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅಭಿವೃದ್ಧಿ ಆಗ್ಬೇಕಂತ ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ನನ್ನ ಒಂದು ಇದು ವೆಂಕಟೇಶ್, ಬ್ಯಾಲಹಳ್ಳಿ ಗ್ರಾಮ ಸದಸ್ಯರು. ಇವತ್ತು ಈ ಒಂದು ಬ್ರಹ್ಮರಥೋತ್ಸವ ಆಗ್ಬೇಕಂದ್ರೆ ಇಲ್ಲಿ ನಮ್ಮ ರಾಮಚಂದ್ರಪ್ಪ ಗುರೂಜಿಗಳು ತುಂಬಾ ಶ್ರಮ ವಹಿಸಿ ಅವ್ರ ವಯಸ್ಸಿಗೆ ತಕ್ಕ ಮೀರಿ ಇರ್ತಕ್ಕಂಥ ಒಂದು ಚಾಲನೆಯನ್ನು ಕೊಟ್ಟು 3 ವರ್ಷಗಳಿಂದ ಅದ್ದೂರಿಯಾಗಿ ಪಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಈ ಒಂದು ರಥೋತ್ಸವಕ್ಕೆ ಬರೋ ವರ್ಷದಲ್ಲಿ
ಈ ಒಂದು ರಥೋತ್ಸವಕ್ಕೆ 4 ಕಲ್ಲಿನ ಚಕ್ರಗಳನ್ನ ನಮ್ಮ ನಾಗರಾಜಣ್ಣವರು ಅದಕ್ಕೆ ಸುಮಾರು 2 ಲಕ್ಷ ಮೇಲೆ ಮೀರ್ತಕ್ಕಂತ ಒಂದು ಇದಾಗಿದೆ. ಅದನ್ನ ಅವರು ಆಲ್ರೆಡಿ ನಮ್ಗೆ ಸಹಕರಿಸಿದರೆ ಚಕ್ರಗಳಾಗ್ತೈತೆ. ಆ ಬರೋ ವರ್ಷದಲ್ಲಿ ಆ ಚಕ್ರಗಳಲ್ಲಿ ಅದು ಬರೀ ಒಂದು ಅದಕ್ಕೆ ತಕ್ಕಂತ ಒಂದು ಇದ್ರ ಬ್ರಹ್ಮರಥೋತ್ಸವಕ್ಕೆ ತಕ್ಕಂತ ಒಂದು ಸಾಮಾನುಗಳನ್ನ ಹಾಕಿ ಚೆನ್ನಾಗಿ ಮಾಡ್ಬೇಕು. ಆಮೇಲೆ ಇಲ್ಲಿರ್ತಕ್ಕಂತ ಒಂದು ಬ್ಯಾಲಹಳ್ಳಿ, ಅರಹಳ್ಳಿ, ಮುತ್ತದಹಳ್ಳಿ, ಯಡಗೊಂಡನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಇದಕ್ಕೆ ತುಂಬಾ ಸಹಕರಿಸಿದ್ದಾರೆ. ಅವರಿಗೆ ಆಮೇಲೆ ಎಲ್ಲಾ ಗ್ರಾಮಸ್ಥರಿಗೂ ಎಲ್ಲಾ ಈ ಒಂದು ಕಾವೇರಮ್ಮ ದೇವಿ ಎಲ್ರಿಗೂ ಒಳ್ಳೇದಾಗ ಮಾಡ್ಲಿ, ಒಳ್ಳೆ ಆರೋಗ್ಯ, ಬುದ್ಧಿ, ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಬ್ರಹ್ಮೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ಗ್ರಾಮಕ್ಕೆ ಮಳೆ ಬೆಳೆ ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಹೇಳಿ ಎಲ್ಲ ದೇವಸ್ಥಾನಗಳೇನ ಹಿಂದುಳಿದಿದ್ರೆ ಅಲ್ಲಿ ಪುನರ್ಚೇತನ ಮಾಡಿ ನೋಡಿ. ತೇರು ಕೂಡ ಇಲ್ಲಿ ಮಾಡ್ಬಿಟ್ಟವ್ರೆ. ನಮ್ಮ ತತ್ತೂರು ಗ್ರಾಮದಲ್ಲಿ ಸುಮಾರು 28 ಪಲ್ಲಕ್ಕಿಗಳು ಮಾಡಿದ್ರು. ಇನ್ನೊಂದ್ಸಲ ಮಾಡ್ಬೇಕು ಅಂತ ಹೇಳಿದ್ರು, ನಮಗೂ ಸಹಕರಿಸಿಲ್ಲ. ಆದ್ರೂ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ನಾಗರಾಜಣ್ಣವ್ರು ಚಕ್ರ ಕೊಡ್ತೀವಿ ಅಂತ ಹೇಳವ್ರೆ. ತುಂಬಾ ಸಂತೋಷ. ಇನ್ನೂ ಚೆನ್ನಾಗೇ ನಡೀಲಿ ಅಂತ